ಅಪೂರ್ವಕ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಮ್ಮ ಶಾಲೆಯ ಏರೋಬಿಕ್ ಶಿಕ್ಷಕರಾದ ಶ್ರೀ ನಿರಂಜನ್ ಅವರು. 1 ದಶಕಕ್ಕೂ ಹೆಚ್ಚು ಅನುಭವ ಹೊಂದಿರುವ ಅವರು ನೃತ್ಯ ನಿರ್ದೇಶಕ, ನೃತ್ಯ ತರಬೇತುದಾರ ಹಾಗೂ ಪ್ರತಿಭಾವಂತ ಕಲಾವಿದರಾಗಿದ್ದಾರೆ. ವಿವಿಧ ರೀತಿಯ ನೃತ್ಯ ಶೈಲಿಗಳಲ್ಲಿ ಪರಿಣಿತಿ ಹೊಂದಿರುವ ಅವರು ವಿಶ್ವ ಚಾಂಪಿಯನ್ಸ್ ತಂಡವಾದ ದಿ ಕಿಂಗ್ಸ್ ತಂಡದಿಂದ ತರಬೇತಿ ಪಡೆದಿದ್ದಾರೆ. ಇಂದಿನ ಸಂಚಿಕೆಯಲ್ಲಿ ನಾವು ಅವರ ಸಾಧನೆಗಳು, ಅನುಭವಗಳು ಮತ್ತು ವಿದ್ಯಾರ್ಥಿಗಳಿಂದ ಪ್ರೋತ್ಸಾಹದ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ. ಶ್ರೀ ನಿರಂಜನ್ ಸರ್ ಅವರಿಗೆ ಪೂರ್ವಕವಾದ ಸ್ವಾಗತ. ಗುರುಕುಲ ಶರಣಿ, ದ ವಾಯ್ಸ್ ಆಫ್ ವ್ಯಾಲ್ಯೂಸ್ ಅಂಡ್ ಲರ್ನಿಂಗ್ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಬರಮಾಡಿಕೊಳ್ಳುತ್ತಿದೆ. ಮೊದಲನೇ ಪ್ರಶ್ನೆ, ನೀವು ಹಲವು ನೃತ್ಯ ಶೈಲಿಗಳಲ್ಲಿ ತರಬೇತಿ ಪಡೆದಿದ್ದು ವಿಶ್ವ ಚಾಂಪಿಯನ್ ತಂಡವಾದ ದಿ ಕಿಂಗ್ಸ್ ತಂಡದ ಸದಸ್ಯರಿಂದ ನೇರವಾಗಿ ಕಲಿತಿದ್ದೀರಿ. ಈ ಅನುಭವ ನಿಮ್ಮನ್ನು ಹೇಗೆ ರೂಪಿಸಿತು? As a dancer, ನಾನು ಕಿಂಗ್ಸ್ ಕ್ಯಾಂಪಸ್ ಡೈರೆಕ್ಟ್ ಆಗಿ ಟ್ರೈನ್ ಆಗಿರೋದು. ಸೊ ಅವರ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಶೇರ್ ಮಾಡ್ಕೊಂಡು, ಲೈಕ್ ಆಸ್ ಎ ಡಾನ್ಸರ್ PAD ಕೋರ್ಸ್ ಅಂತ ಇರುತ್ತೆ, ಪ್ರೊಫೆಷನಲ್ ಅಡ್ವಾನ್ಸ್ ಡಾನ್ಸಿಂಗ್ ಪ್ರೋಗ್ರಾಮ್ ಅಂತ. ಸೊ ಅದರಲ್ಲಿ ನಮಗೆ ಡಿಸಿಪ್ಲಿನ್ ಏನಿದೆ ಆಸ್ ಎ ಡಾನ್ಸರ್, ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ಯಾವ ರೀತಿ ವರ್ಕ್ ಮಾಡಬೇಕು, ಮತ್ತೆ ಟೀಮ್ ವರ್ಕ್ ಬಗ್ಗೆ ಸೊ ಈ ರೀತಿ ತಿಳಿಸ್ಕೊಡಿ. ಸೊ ನನಗೆ ಇಲ್ಲಿಂದ ಹೋಗಿದ್ದ ಮುಂಚೆ ಏನು ಗೊತ್ತಿಲ್ಲ, ಡಾನ್ಸ್ ಬಗ್ಗೆ ಏನು ಗೊತ್ತಿಲ್ಲ. ಏನಂದ್ರೆ ಲೈಕ್ ಏನೋ ಕಾಪಿ ಮಾಡ್ತಾ ಇದ್ದೆ ಬಿಟ್ರೆ, ಏನೋ ಕೊರಿಯೋಗ್ರಫಿ ಕೊಟ್ಟರೆ ಕಾಪಿ ಮಾಡ್ಕೊಂಡು ಮಾಡ್ತಿದ್ದೆ. ಸೊ ನಾನು ಕ್ರಿಯೇಟಿವ್ ಆಗಿರಲಿ, ಏನೊಂದು ಸಾಂಗ್ ಕೊಡ್ತಾ ಇದ್ರೆ ಕೊರಿಯೋಗ್ರಫಿ ಮಾಡೋ ಅಷ್ಟು ಕೆಪಾಸಿಟಿ ನನ್ನಲ್ಲಿ. ಆಸ್ ಎ ಟೀಚರ್, ಆಸ್ ಎ ಡಾನ್ಸ್ ಇನ್ಸ್ಟ್ರಕ್ಟರ್ ಹೇಗಂತಂದ್ರೆ, ಸೊ ಅಲ್ಲಿ ಏನು ಫಸ್ಟ್ ಇಯರ್ PAD ಕೋರ್ಸ್ ಅಂತ ಇನ್ಸ್ಟ್ರಕ್ಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ. ಸೊ ಅಲ್ಲಿ ಟೀಚರ್, ಆಸ್ ಎ ಟೀಚರ್ ಆಗಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಲೈಕ್ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್. ಸೊ ಯಾವ ರೀತಿಯಾಗಿ ಒಂದು ಮಗುವಿಗೆ ಯಾವ ಫೀಡ್ ಮಾಡ್ತೀರಾ, ಸೊ ಅದನ್ನ ಆಸ್ ಎ ಡಾನ್ಸ್ ಟೀಚರ್ ಆಗಿ ನೀವು ಯಾವ ರೀತಿ ಹೇಳ್ಕೊಡ್ಬೇಕಂತ ತಿಳಿಸ್ಕೊಡ್ತೀವಿ. ಜರ್ನಿ ಇದೆ ಆಸ್ ಟೀಚರ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ. ಒಬ್ಬ ನೃತ್ಯ ತರಬೇತುದಾರ, ಒಬ್ಬ ನೃತ್ಯ ನಿರ್ದೇಶಕ ಹಾಗೂ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ವಿಜೇತರಾಗಿ ನೃತ್ಯವನ್ನು ಗಂಭೀರವಾಗಿ ಮುಂದುವರಿಸಲು ಬಯಸುವ ವಿದ್ಯಾರ್ಥಿಗಳಿಗೆ ಹಾಗೂ ಅದೇ ಸಮಯದಲ್ಲಿ ಅಧ್ಯಾಯವನ್ನು ಸಮತೋಲನಗೊಳಿಸಲು ನೀವು ಯಾವ ಸಲಹೆಯನ್ನು ನೀಡುತ್ತೀರಿ? ಈಗ ಸ್ಟೂಡೆಂಟ್ಸ್ ಅಂತ ಬಂದ್ರೆ, ಸ್ಟೂಡೆಂಟ್ಸ್ ಜರ್ನಿಯಲ್ಲಿ ನೀವು ಎಜುಕೇಶನ್ ಕೂಡ ಮೇಂಟೈನ್ ಮಾಡಬೇಕು, ಈ ಕಡೆ ಪ್ಯಾಷನ್ ಕೂಡ ಫಾಲೋ ಮಾಡ್ಬೇಕಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಮೇನ್ ಬೇಕಾಗಿರೋ ಟೈಮ್ ಮ್ಯಾನೇಜ್ಮೆಂಟ್. ಡಾನ್ಸ್ ಮಾಡೋದ್ರಿಂದ ಯಾವ ರೀತಿ ಹೆಲ್ಪ್ ಆಗುತ್ತೆ, ಒಂದು ಫಿಸಿಕಲ್ ಫಿಟ್ನೆಸ್ ಆಗುತ್ತೆ, ಓಕೆ, ಅದ್ರ ಜೊತೆಗೆ ಮೆಂಟಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಫಿಸಿಕಲ್ ಫಿಟ್ನೆಸ್ ಅಂತಂದ್ರೆ ಆಲ್ಮೋಸ್ಟ್ ಈಗ ನಾವು ಡಾನ್ಸ್ ಮಾಡೋದಕ್ಕೆ ಮುಂಚೆ ವಾರ್ಮ್ ಮಾಡ್ತೀವಿ, ಕೂಲ್ ಡೌನ್ ಮಾಡ್ತೀವಿ. ಸೊ ಇದರಿಂದ ನಮ್ಮ ಮಸಲ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಕಾರ್ಡಿಯೋವಾಸ್ಕ್ಯುಲರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದರಿಂದ ನಮ್ಗೆ ಹಾರ್ಟ್ ಚೆನ್ನಾಗಿದೆ, ಅರ್ಥ. ಸೊ ಇದು ಫಿಸಿಕಲ್ ಆಗಿ ಚೆನ್ನಾಗಿರುತ್ತೆ. ಅದೇ ರೀತಿ ಮೆಂಟಲ್ ಹೆಲ್ತ್ ಅಂತ, ಸೊ ಈಗ ಡಾನ್ಸ್ ಮಾಡೋದಕ್ಕೆ ನೀವು ಅಬ್ಸರ್ವ್ ಮಾಡಿರ್ತೀರಿ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಡಾನ್ಸ್ ಮಾಡೋದು ಖುಷಿಯಾಗಿರುತ್ತೆ. ಆಲ್ಮೋಸ್ಟ್ ಹೌದಲ್ಲ, ನೋಡಿರ್ತೀರಿ. ಎಲ್ರಿಗೂ ಡಾನ್ಸ್ ಅಂದ್ರೆ ಇಷ್ಟ. ಯಾಕೆ ಡಾನ್ಸ್ ಮಾಡೋದ್ರಿಂದ ನಾವು ಬೇರೆ ಆಕ್ಟಿವಿಟಿ ಕಂಪೇರ್ ಮಾಡಿದ್ರೆ ನಮ್ಮ ಬಾಡಿಗೆ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಲೈಕ್ ಹ್ಯಾಪಿ ಹಾರ್ಮೋನ್ಸ್ ಅಂತ ಸೆರೋಟೋನಿನ್ ಆಗಿರ್ಬೋದು, ಡೋಪಮೈನ್ ಆಗಿರ್ಬೋದು, ಇದು ಜಾಸ್ತಿ ಪ್ರಮಾಣದಲ್ಲಿ ರಿಲೀಸ್ ಆಗುತ್ತೆ. ಓಕೆ, ಸೊ ಇದು ನಾವು ಡಾನ್ಸ್ ಮಾಡೋದ್ರಿಂದ ಜಾಸ್ತಿ ರಿಲೀಸ್ ಆಗೋದ್ರಿಂದ ನಮ್ಮ ಮೈಂಡ್ ಕಾಮ್ ಆಗಿ ಸ್ಟ್ರೆಸ್ ನ ರಿಡ್ಯೂಸ್ ಮಾಡೋದು. ಇದರಿಂದ ನೀವು ಸ್ಟಡೀಸ್ ಮೇಲೆ ಜಾಸ್ತಿ ಫೋಕಸ್ ಆಗಿ, ಓಕೆ, ಕನ್ಸಿಸ್ಟೆನ್ಸಿ ಈಸಿ ಆಗುತ್ತೆ. ಸ್ಟಡೀಸ್ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಧನ್ಯವಾದಗಳು ಸರ್. ಇಂದಿನ ಸಂಬಂಧಕ್ಕಾಗಿ ನಿಮ್ಮ ಸಮಯ ಮತ್ತು ವಿದ್ಯಾರ್ಥಿಗಳಿಗೆ ನೀಡಿದ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು. ಇದು ಗುರುಕುಲ ಶರಣಿ, ದ ವಾಯ್ಸಸ್ ಆಫ್ ಲರ್ನಿಂಗ್ ಅಂಡ್ ವ್ಯಾಲ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.